ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಜಿಬಿಇಟಿ ಯೋಜನೆಗೆ ಬಿಡದಿ ಭಾಗದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಕೆಲವೊಂದಿಷ್ಟು ರೈತರು ಜಮೀನನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಮತ್ತೊಂದಿಷ್ಟು ರೈತರು ಜಮೀನು ಭೂಸ್ವಾಧೀನಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಅದರ ನಡುವೆ ಭೂಸ್ವಾಧೀನಗೊಳ್ತಿರುವಂಥ ಜಮೀನಿಗೆ ದರವನ್ನು ನಿಗದಿ ಮಾಡೋದಕ್ಕೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಕೆಲವೊಂದಿಷ್ಟು ರೈತರು ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ರು, ಮತ್ತೊಂದಿಷ್ಟು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ರೈತರು ನಮ್ಮ ಜೊತೆಲಿದ್ದಾರೆ, ಅವನು ಕೂಡ ಮಾತಾಡ್ತೀನಿ. ಸರ್, ಈಗ ಯೋಜನೆ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಕೆಲವೊಂದಿಷ್ಟು ರೈತರು ನಿಮ್ಮ ಭಾಗದಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಜಮೀನಿನ ಭೂಸ್ವಾಧೀನಗೊಳ್ಳಿ ಅನ್ನೋದು ಕೂಡ ಮುಂದಾಗಿದ್ರೆ ಇವತ್ತು ದರ ನಿಗದಿ ಸಭೆಯಲ್ಲೂ ಕೂಡ ಪಾಲ್ಗೊಂಡಿದ್ದೀರಿ. ಏನೆಲ್ಲ ಚರ್ಚೆ ಆಯಿತು ಸರ್? ಪ್ರಮುಖವಾಗಿ ಇವತ್ತು ಮುಕ್ತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು. ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ಜನ ರೈತರು ಬಂದಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಬರೀ ಕೇವಲ ಒಂದು 60 ಜನಕ್ಕೆ ಜಾಗ ವ್ಯವಸ್ಥೆ ಇರೋದ್ರಿಂದ ಬರೀ 60 ಜನ ಮಾತ್ರ ಒಳಗೆ ಬರೋಕ್ಕೆ ಹೇಳಿದ್ರು. ಒಂದು 30-45 ಜನ ನಾವು ಉಳಿದಂಥ ಒಂದು ಜನ ಅವ್ರು ಬಂದಿರೋರು ಎಲ್ಲರೂ ಬಿಡಿ ಅಂತ ಹೇಳಿ ಅಲ್ಲಿ ಗಲಾಟೆ ಆಗಿ ಸ್ವಲ್ಪ ಗೊಂದಲ ಮಾಡ್ಕೊಂಡ್ರು. ಅದು ಬಿಟ್ಟು ಬೇರೆ ಏನೂ ಆಗಲಿಲ್ಲ. DC ಅವರು ಬಂದಿರೋಂಥವ್ರಿಗೆ ಕ್ಲೀನ್ ಮುಕ್ತವಾಗಿ ಇರೋ ವಿಚಾರನ ಓಪನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವ್ರು ಮಾಡಿರೋ ಒಂದು ಇದು ಸ್ಕೀಮ್ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಈಗ ಯಾವ ಸ್ಲ್ಯಾಬ್ ಥರ ದರ ನಿಗದಿ ಮಾಡ್ತಾ ಇದ್ದಾರೆ ಸರ್? ಅಲ್ಲ, ಈಗ ಅವರು 2013ನೇ ಆ್ಯಕ್ಟ್ ಪ್ರಕಾರ ಏನಿದೆಯೋ ಅದೇ ರೀತಿ ಕೊಡಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಚೇಂಜಸ್ ಮಾಡಿ ಅದನ್ನು ರೈತರಿಗೆ ಅನುಕೂಲ ಆಗೋತ್ತಲ್ಲ, ರೈತರಿಗೆ ಅನುಕೂಲ ಆಗೋದಕ್ಕೆ ಇಲ್ಲಿ MLAಗಳಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಅವ್ರಿಗೆ ಗೈಡೆನ್ಸ್ ಮಾಡಿದ್ದಾರೆ. ಸೊ ಅದೇ ರೀತಿ ರೈತರಿಗೆ ತೊಂದರೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವ್ರು DC ಅವರು ಅದನ್ನೇ ಭರವಸೆ ಕೊಟ್ಟಿದ್ದಾರೆ. ಈಗ ಇನ್ನೊಂದು ವಾರದಲ್ಲಿ ಅದರ ರೇಟ್ನ ಫೈನಲ್ ಮಾಡ್ತಾರೆ. ಇನ್ನು ಮಿಕ್ಕಿದ ಮರ ಮಾಲ್ಕಿಗಳಿಗೆ, ಮರಗಳಿಗೇನಿದೆ, ಮನೆಗಳಿಗೇನಿದೆ, ಅಲ್ಲಿ ಏನೇನು ಬರುತ್ತೋ ಅದಕ್ಕೆಲ್ಲನೂ ಒಂದು ಒಳ್ಳೆ ದರನ ನಿಗದಿ ಮಾಡಿದ್ದಾರೆ. ಅದು ರೈತರಿಗೆ ತುಂಬ ಖುಷಿ ಅನ್ನಿಸ್ತು. ಸರ್, ಈಗ ತಾವು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಾ ಅಂತ ತಮ್ಮ ಜಮೀನು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ತಾವು ಒಪ್ಪಿದ್ದೀರಾ ಅನ್ನುವಂಥದ್ದು ಕೂಡ ಆಗಿದೆ. ಆದರೆ ತಮ್ಮ ಭಾಗದಲ್ಲೇ ಕೆಲವೊಂದಿಷ್ಟು ರೈತರು ಭೂಸ್ವಾಧೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ತಾವೇನು ಹೇಳ್ತೀರಿ ಅನ್ನೋದು? ಸರ್, ಈಗ ವಿರೋಧ ವ್ಯಕ್ತಪಡಿಸಿರೋದ್ರಲ್ಲಿ ಅಬ್ಜೆಕ್ಷನ್ ಪೀರಿಯಡ್ಗೆ 60 ದಿನಗಳ ಪ್ರೈಮರಿ ನೋಟಿಫಿಕೇಷನ್ ಆದಮೇಲೆ ಕಾಲಾವಕಾಶ ಕೊಟ್ಟಿದ್ದರು. ಆ ಕಾಲಾವಕಾಶದಲ್ಲಿ 1190 ಅರ್ಜಿಗಳು ಬಂದಿದ್ದು. ಅದರಲ್ಲಿ 274 ಅರ್ಜಿಗಳು ಹಿಂದಕ್ಕೆ ಪಡೆದು ನಾವು ಭೂಸ್ವಾಧೀನಕ್ಕೆ ಒಪ್ಪಿಗೆ ಇದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಕೇವಲ 850 ಅರ್ಜಿಗಳು ಮಾತ್ರ ಇಲ್ಲಿ ಅಬ್ಜೆಕ್ಷನ್ ಆಗಿ ಉಳಿದಿವೆ. 6300 ರೈತರಲ್ಲಿ 850 ರೈತರು ಮಾತ್ರ ಅಬ್ಜೆಕ್ಷನ್ ಇದೆ ಅಂದರೆ ನೀವೇ ಶೇಕಡವಾರು ಗಣನೆಗೆ ತಗೋಬೋದಣ್ಣ. ಆದರೆ ವಿರೋಧ ಮಾಡ್ತೀರಲ್ಲ ರೈತರಿಗೆ, ಅವ್ರಿಗೆ ಏನು ಹೇಳ್ತೀರಿ ಸರ್? ಈಗ ರಾಜಕೀಯದಿಂದ ವಿರೋಧ ಮಾಡ್ತಿದ್ದಾರೆ ಹೊರತು ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ರೈತರ ವಿರೋಧವಿಲ್ಲ. ರೈತರಿಗೆ ಒಳ್ಳೆ ರೀತಿಯ ದರವನ್ನು ನಿಗದಿಪಡಿಸಿದ್ರೆ ಯಾವುದೇ ವಿರೋಧ ಇಲ್ಲ ಅಂತ ಅಲ್ಲಿರುವ ರೈತರು ಕೂಡ ಹೇಳ್ತಿದ್ದಾರೆ. ಆ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳು ಇಂದು ನಡೆದ ಸಭೆಯಲ್ಲಿ 2013ರ ಆಕ್ಟು, ಭೂಸ್ವಾಧೀನ ಪ್ರಕ್ರಿಯೆ ಆಕ್ಟು, ಇಡೀ ಜಗತ್ತಿನಲ್ಲಿ ಲಿಬರಲ್ ಆಕ್ಟು, ಈ ಆಕ್ಟ್ ಪ್ರಕಾರ 1:4 ರೇಷಿಯೋನ ತಗೊಂಡು ಮತ್ತು ಅದರ ಮಾರ್ಪಾಡು ಮಾಡಿ SR ವ್ಯಾಲ್ಯೂ ದರದಲ್ಲಿ ಯಾವುದೇ ರೀತಿ ನಿಗದಿ ಮಾಡದೆ ಮತ್ತು ರಾಜ್ಯ ಸರ್ಕಾರದಿಂದ ಉಪಮುಖ್ಯಮಂತ್ರಿಗಳು 1.5 ಕೋಟಿಯಿಂದ 3 ಕೋಟಿವರೆಗೆ ದರ ನಿಗದಿ ಮಾಡ್ತೀವಿ ಅಂತ ಹೇಳಿರುವಕ್ಕಿಂತ ಹೆಚ್ಚು ದರ ನಿಗದಿ ಮಾಡ್ತೀವಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸರ್, ಈಗ ಕೆಲವೊಂದಿಷ್ಟು ರೈತರು ಹೇಳ್ತಿರುವಂಥದ್ದು ಏನು ಅಂದರೆ ಸರ್, ನಮ್ಮ ಪೂರ್ವಜರ ಕಾಲದ ಜಮೀನು, ಈ ಯೋಜನೆ ಬಂದರೆ ನಾವು ಎಲ್ಲಿಗೆ ಹೋಗಬೇಕು, ದುಡ್ಡೇನೋ ಸಿಗುತ್ತೆ, ನಮ್ಮ ಜಮೀನು ನಾವು ಕಳ್ಕೊತೀವಿ, ಮುಂದೇನು ದುಡ್ಡಿರಲ್ಲ, ನಮಗೆ ಜಮೀನು ಇರುತ್ತೆ, ಹೀಗಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೀವಿ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಈ ನಡುವೆ ತಾವು ಜಮೀನು ಕೊಡೋಕ್ಕೆ ಮುಂದಾಗಿದ್ದೀರಾ, ಇಷ್ಟು ನಮ್ಗೆ ಇಂತಿಷ್ಟು ದುಡ್ಡು ಕೊಡಲಿ ಅಂತೇಳಿ ಇವತ್ತು ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದು. ಏನು ಹೇಳ್ತೀರಿ ಸರ್? ನಾವು ಹಳ್ಳಿಗಳಲ್ಲಿ ತುಂಬ ವರ್ಷಗಳಿಂದ ಇದ್ದೀವಿ. ಈಗ ನಮ್ಮ ನಮ್ಮ ಅಂಚಿಪುರ ಗ್ರಾಮದಲ್ಲಿ ಪಕ್ಕದಲ್ಲಿ ಋಷಭವತಿ ಕೆರೆ ಇದೆ. ಅದು ಕೆರೆ ಇರೋದ್ರಿಂದ ಅದರಲ್ಲಿ ತುಂಬ ಸೊಳ್ಳೆಗಳ ಕಾಟದಿಂದ ನಾವು ತುಂಬ ವರ್ಷಗಳಿಂದ ನೊಂದಿದ್ದೀವಿ. ನಮಗೂ ಡೆವಲಪ್ ಆಗಬೇಕು ಎಲ್ಲನೂ ಅಂತ ನಮಗೂ ಎಲ್ಲ ಅವಕಾಶ ಆಗಬೇಕಂತ ಇದೆ. ಆಮೇಲೆ ನಮ್ಮ ದಲಿತರು SC STಗಳಿಗೆ ಯಾರೂ ಇಷ್ಟೊಂದು ನಿಗದಿ ಮಾಡಿರೋ ಅಷ್ಟು ಅಮೌಂಟು ಯಾರೂ ಕೊಡಲ್ಲ. ಯಾರ ಜಮೀನು ಮಾಡಿದ್ರೆ ಅಕ್ವೈರ್ ಆಗಿಲ್ಲ ಅಂತ ಹೇಳಿದರೆ ನಮಗೆ 70 ಲಕ್ಷ 80 ಲಕ್ಷ ಅಂತಾರೆ. ಆದರೆ ಈಗ ಭೂಸ್ವಾಧೀನ ಪ್ರಕ್ರಿಯೆಯಿಂದ ನಮಗೆ 1.25 ಕೋಟಿಯಿಂದ 2 ಕೋಟಿ ಗಂಟೆ ಕೊಡ್ತಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಸರ್ ಅಂದರೆ ತಾವು ಹೇಳ್ತಿದ್ದೀರಿ ದರ ನಿಗದಿ, ಈಗ ತಮ್ಮನ್ನೆಲ್ಲ ಸಭೆ ಕರೆದಿದ್ರು, ಪಾಲ್ಗೊಂಡಿದ್ರಿ, ತಮಗೆ ಜಿಲ್ಲಾಡಳಿತ ಕೊಡ್ತಾ ಇರುವಂಥದ್ದು ಸರ್ಕಾರದಿಂದ ಏನು ಕೊಡ್ತಾರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅನ್ನೋಂಥದ್ದು ಸರ್? ನಮಗೆ ಪೂರ್ಣ ಪ್ರಮಾಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬೆಂಬಲವಿದೆ. ನಮ್ಮದು ಅಂಚಿಪುರ ಕಾಲೋನಿ ಮತ್ತು ಅಂಚಿಪುರ ಗ್ರಾಮದಲ್ಲಿ ನಮ್ಮದು 95 ಭಾಗ ನಮಗೆ ಪರ ಇದ್ದೀವಿ ನಾವೆಲ್ಲ. ಹೇಳಿ ಸರ್, ತಾವೇನು ಹೇಳಕ್ಕೆ ಬಂದ್ರಿ? ಅಲ್ಲ, ಈಗ ನಾವು ಇದನ್ನು ರಾಜಕೀಯವಾಗಿ ಹೇಳಬೇಕು ಅಂದರೆ ಈ 2 ಪಕ್ಷಗಳು ನಮಗೆ ತೊಂದರೆ ಕೊಡ್ತಾ ಇದೆ, ರೈತರಿಗೆ ತೊಂದರೆ ಕೊಡ್ತಾ ಇದೆ. ಈಗ ಹಿಂದೆ 20 ವರ್ಷ ಆಗಿದೆ ನಮ್ಮ ರೆಡ್ ಝೋನ್ ಮಾಡಿ, ಇಲ್ಲಿವರೆಗೂ ಅಭಿವೃದ್ಧಿ ಕಂಡಿಲ್ಲ ನಮ್ಮ ಬೈರಮಂಗಲ. ಈ ಕಡೆ 2 ಇಂಡಸ್ಟ್ರಿಯಲ್ ಇದೆ, ಮಧ್ಯದಲ್ಲಿ ಇದ್ದೀವಿ ನಾವು. ಬೆಂಗಳೂರಿಗೆ 15-20 ಕಿಲೋಮೀಟರ್ ಅಲ್ಲಿದ್ದೀವಿ. ಇವತ್ತು ನಮ್ಮನ್ನ ಒಬ್ಬರು ಕೇಳೋರಿಲ್ಲ. ನಮ್ಮಲ್ಲಿ ಒಂದು ಪೆಟ್ರೋಲ್ ಬಂಕ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ, ಒಂದು ಒಳ್ಳೆ ಸ್ಕೂಲ್ ಇಲ್ಲ. ಕಾರಣ ಏನು ಅಂದರೆ ನಮ್ಮ ರೆಡ್ ಝೋನ್ ಮಾಡಿ 20 ವರ್ಷದಿಂದ ಮಾಡಿದ್ದಾರೆ. ಸೊ ಹಂಗಾಗಿ ಹಿಂದೆ 20 ವರ್ಷದಿಂದ JDS ಅವರು ಮಾಡಿದಾಗ ಕಾಂಗ್ರೆಸ್ ವಿರೋಧ ಮಾಡಿದ್ವಿ, ಅವತ್ತು ಸ್ಟಾಪ್ ಮಾಡಿದ್ರು. ಇವಾಗ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ,
ಇದು JDS ಅವರು ವಿರೋಧ ಮಾಡ್ತಾ ಇದ್ದಾರೆ. ಇವರಿಬ್ಬರು ಕಿತ್ತಾಟದಲ್ಲಿ ರೈತನ ನೊಂದು ಹೋಗಿದ್ದಾನೆ ಅಂದರೆ ಅಭಿವೃದ್ಧಿ ಇಲ್ಲದೆ ನಾವು ಬೆಂಗಳೂರು 15 ಕಿಲೋಮೀಟರ್ ಇರೋರು ಎಷ್ಟು ಕಷ್ಟದಲ್ಲಿದ್ದೀವಿ ಅಂತ ಅಂದರೆ ನಮ್ಮ ಈ ಯೋಜನೆ ಬಂದರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಈಗ ಫಸ್ಟು ಸ್ಕೀಮ್ ಏನು ಮಾಡ್ತಾರೆ ಅಂದರೆ ನಮ್ಮ ವೃಷಭಾವತಿ ಕೆರೆನ ಕ್ಲೀನ್ ಮಾಡ್ತಿದ್ದಾರೆ, ಅಚ್ಚುಕಟ್ಟು ಮಾಡಿ ಒಂದು ಸುಮಾರು 2,000 ಕೋಟಿ ಅಂತ ಹೇಳಿದ್ದಾರೆ. ಅದು ನನಗೆ ಅಧಿಕೃತವಾಗಿ ಗೊತ್ತಿಲ್ಲ, ಅದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಅದನ್ನು ಬಿಟ್ಟಿದ್ದೀವಿ. ಸೊ ಹಂಗಾಗಿ ನಮ್ಮ ಕೆರೆ ಅಭಿವೃದ್ಧಿ ಆದರೆ, ನಮ್ಮ ವೃಷಭಾವತಿ ಕೆರೆ ಅಭಿವೃದ್ಧಿ ಆದರೆ ನಾವೆಲ್ಲ ಪುಣ್ಯವಂತರಾಗ್ತೀವಿ. ಯಾಕಂದರೆ ತುಂಬ ಚೆನ್ನಾಗಿರೋದ ಜಾಗ ನಮ್ಮದೆಲ್ಲ, ಒಳ್ಳೆ ಜಾಗ. ಬಟ್ ನಾವೇನು ಜಮೀನ ಮಾರಾಟಕ್ಕೆ ಕೊಡ್ತಾ ಇಲ್ಲ ಅವ್ರಿಗೆ. ನಾವು ಜಾಯಿಂಟ್ ವೆಂಚರು ನಾವು ಏನಿದೆ ಈಗ ನಮ್ಮ ಶೇಕಡವಾರು ಏನಿದೆ ಅಭಿವೃದ್ಧಿ ಮಾಡಿ ನಾವೇ ವಾಪಸ್ ತೊಗೊತೀವಿ. ನಾವು ಅದು ಇಟ್ಕೊಂಡು ನಾವು ಬರುವಂಥ ಮೇಲ್ಭಾಗ ದುಡ್ಡನ್ನು ತೊಗೊಂಡು ನಾವು ವ್ಯವಸಾಯ ಮಾಡಲೇಬೇಕು ಅಂದರೆ ಸ್ವಲ್ಪ ಬೆಂಗಳೂರಿಂದ ಲೇಬರ್ ಆಳುಗಳು ಸಿಗೋ ಕಡೆ ಹೋಗಿ ನಾವು ಜಾಗಗಳು ತೊಗೊಂಡು ನಾವು ವ್ಯವಸಾಯ ನಾವು ಮುಂದುವರಿಸ್ಬೋದು. ಈಗ ನಮ್ಮಲ್ಲಿ ಏನಾಗಿದೆ, 2 ಇಂಡಸ್ಟ್ರಿ ಏರಿಯಾಗಳ ಮಧ್ಯದಲ್ಲಿ ಇರೋದ್ರಿಂದ ಒಂದು ಲೇಬರ್ ಸಿಗ್ತಾ ಇಲ್ಲ ನಮಗೆ, ವ್ಯವಸಾಯ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ ನಮ್ಮ ನೀರಾವರಿ ವ್ಯವಸ್ಥೆ ಇದೆಯಲ್ಲ, ನಮ್ಮ ವೃಷಭಾವತಿಯಿಂದ ನಮ್ಮ ಪ್ರಾಡಕ್ಟ್ ನಾವು ಬೆಳೆಯುವಂಥ ವಸ್ತುಗಳಿಗೆ ಒಂಥರ ಮಾಡ್ತಾರೆ, ಮಾರ್ಕೆಟ್ಗೆ ಸ್ವಲ್ಪ ಕಮ್ಮಿ ಅಂದರೆ ನಾವು ಕಾಣೆ ಕೊಡ್ತಾ ಇದೀವಿ, ತೊಂದರೆ ಇಲ್ಲ. ಬಟ್ ಆದರೆ ನಮ್ಮ ಹಾಲು ಎಳ್ನೀರು ವ್ಯಾಪಾರ ಆಗಬೇಕಾದ್ರೆ ವೃಷಭಾವತಿ ನೀರು ಅಂದರೆ ಸ್ವಲ್ಪ ಹೆದರ್ತಾರೆ. ಸೊ ಹಂಗಾಗಿ ಆ ಒಂದು ತೊಂದರೆನೂ ನಿವಾರಣೆ ಆಗುತ್ತೆ ನಮಗೆ ಮುಖ್ಯವಾಗಿ. ಇದಿಷ್ಟು ಕೂಡ GBIT ಯೋಜನೆಗೆ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಭೂಸ್ವಾಧೀನದ ಪರವಾಗಿರುವಂತಹ ರೈತರ ಮಾತುಗಳು. ಯೋಜನೆಯಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಬೆಂಗಳೂರು ಸಮೀಪದಲ್ಲಿದ್ದರೂ ಕೂಡ ಇದುವರೆಗೂ ಕೂಡ ನಮ್ಮ ಭಾಗದ ರೈತರಿಗೆ ನಾವು ಅಭಿವೃದ್ಧಿ ಆಗಿಲ್ಲ. ಈ ಯೋಜನೆಯಿಂದ ನಾವು ಸಾಕಷ್ಟು ಅಭಿವೃದ್ಧಿ ಆಗ್ತೀವಿ ಅನ್ನೋದನ್ನ TV9 ಜೊತೆಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.